ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತಿನ ಈ ವಿಡಿಯೋದಲ್ಲಿ ಬೇಸಿಕ್ ಆರಿ ವರ್ಕ್ ಕಲಿಯೋದಕ್ಕೆ ಯಾವ್ಯಾವ ಮೆಟೀರಿಯಲ್ ಬೇಕಾಗುತ್ತೆ ಅಂತ ನೋಡೋಣ. ಮತ್ತು ಕ್ಲಾತ್ನ ಯಾವ ಥರ ಫ್ರೇಮಿಗೆ ಫಿಕ್ಸ್ ಮಾಡಬೇಕು, ಸ್ಟ್ಯಾಂಡ್ನ ಯಾವ ಥರ ಫಿಕ್ಸ್ ಮಾಡಬೇಕು, ಸ್ಟ್ಯಾಂಡ್ಗೆ ಫ್ರೇಮ್ ಯಾವ ಥರ ಫಿಕ್ಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಸ್ವಲ್ಪ ಬೇಸಿಕ್ ಕಲ್ತ್ಕೊಂಡ್ರೆ ಸಾಕು, ಮುಂದೆ ಯಾವ ಥರ ವರ್ಕ್ ಮಾಡ್ಬೋದು ಅಂತ ಐಡಿಯಾ ಬರುತ್ತೆ ವರ್ಕ್ ಮಾಡ್ತಾ ಮಾಡ್ತಾ. ತುಂಬ ಜನ ಹೆಣ್ಮಕ್ಳಿಗೆ ನಾವೇನಾದರೂ ಕಲಿತು ಅರ್ನ್ ಮಾಡಬೇಕಂತ ಇರುತ್ತೆ. ಅಂಥವ್ರಿಗೋಸ್ಕರ ನಾನು ಇಡೋ ಆರಿ ವರ್ಕ್ ವೀಡಿಯೋಸು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಏನೇನು ಬೇಕಾಗುತ್ತೆ ಅಂತ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆರಿ ವರ್ಕ್ ಕಲಿಯೋದಕ್ಕೆ ನಮಗೆ ಮೇಯ್ನಾಗಿ ರಿಂಗ್ ಬೇಕು, ಜರಿ ಥ್ರೆಡ್, ನೀಡಲ್ಸು 2 ಟೈಪ್ಸ್ ಆಫ್ ನೀಡಲ್ಸ್ ಬೇಕು. ಒಂದು ಥ್ರೆಡ್ ವರ್ಕ್ ಮಾಡೋದಕ್ಕೆ ನೀಡಲ್ ಬೇಕು, ಇನ್ನೊಂದು ಬೀಡ್ಸ್ ವರ್ಕ್ ಮಾಡೋದಕ್ಕೆ ನೀಡಲ್ ಬೇಕು. ಥ್ರೆಡ್ ವರ್ಕ್ ಮಾಡೋದಕ್ಕೆ ನಮಗೆ ಯಾವ ಥರ ನೀಡಲ್ ಬೇಕು ಅಂತಂದರೆ, ನೀಡಲ್ ಮೇಲೆ ತುಲಿಪ್ ಜಪಾನ್ ಅಂತ ಇರುತ್ತೆ, 14 ನಂಬರ್ ನೀಡಲ್ ಬೇಕು ನಮಗೆ. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ, 14 ನಂಬರ್ 0.5 mm ನೀಡಲ್ ಬೇಕು ನಮಗೆ ಥ್ರೆಡ್ ವರ್ಕ್ ಮಾಡೋದಕ್ಕೆ. ಮುಂದೆ ಸ್ವಲ್ಪ ಸಣ್ಣದಾಗಿ ಹುಕ್ ಟೈಪಲ್ಲಿ ಇರುತ್ತೆ, ನೀವು ನೋಡಿಬಿಟ್ಟು ಶಾಪಲ್ಲಿ ಪರ್ಚೇಸ್ ಮಾಡಿ. ಬೀಡ್ಸ್ ವರ್ಕ್ ಮಾಡೋದಕ್ಕೆ, ಜರ್ದೋಸಿ ವರ್ಕ್ ಮಾಡೋದಕ್ಕೆ ಒಂದೇ ನೀಡಲ್ ಬೇಕಾಗುತ್ತೆ. ಅದಕ್ಕೆ ಯಾವುದೇ ಥರ ನೀಡಲ್ ನಂಬರ್ ಇರೋದಿಲ್ಲ. ಬೀಡ್ಸ್ ವರ್ಕ್ ಮಾಡೋ ನೀಡಲ್ ಕೊಡಿ ಅಂದರೆ ಶಾಪಲ್ಲಿ ಕೊಡ್ತಾರೆ. ಯಾವ ಕಲರ್ ಆದರೂ ಕಾಟನ್ ಥ್ರೆಡ್ ಮತ್ತು ಸಿಲ್ಕ್ ಥ್ರೆಡ್, ಒಂದು ಕಟ್ಟರ್, ಇಷ್ಟು ಮೇಯ್ನ್ ಬೇಸಿಕ್ ಕಲಿಯೋದಕ್ಕೆ ಬೇಕಾಗುತ್ತೆ. ಈಗ ಯಾವ ಥರ ಕ್ಲಾತ್ ತಗೋಬೇಕು ಅಂತ ನೋಡೋಣ. ನಾನು ಮನೆಯಲ್ಲೇ ಒಂದು ಕಾಟನ್ ಕ್ಲಾತ್ ಇದ್ದರೆ ತೊಗೊಂಡಿದ್ದೀನಿ. ನೀವು ಖಾದಿ ಕಾಟನ್ನೇ ಯೂಸ್ ಮಾಡಿ, ಬೇರೆ ಕ್ಲಾತ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಹತ್ರ ಬಡ್ಜೆಟ್ ಇದೆ, ನಾವು ಇನ್ವೆಸ್ಟ್ ಮಾಡ್ಕೊಳ್ತೀವಿ ಅನ್ನೋರಾದರೆ ಬೇಕಂದ್ರೂ ನಾವು ಸ್ಟ್ಯಾಂಡ್ನ ತೊಗೋಬೋದು. ಇದು ಆಪ್ಷನಲ್ಲು, ನಿಮ್ಮ ಹತ್ರ ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ ಅಂತಂದರೆ ತೊಗೋಬೋದು ಅಷ್ಟೇ. ಈಗ ಸ್ಟ್ಯಾಂಡ್ನ ಯಾವ ಥರ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಾವು ಸ್ಟ್ಯಾಂಡ್ನ ಶಾಪಲ್ಲಾದರೂ ಪರ್ಚೇಸ್ ಮಾಡ್ಕೋಬೋದು, ಇಲ್ಲಾಂದರೆ ಆನ್ಲೈನಲ್ಲಾದರೂ ಪರ್ಚೇಸ್ ಮಾಡ್ಕೋಬೋದು. ರೌಂಡಾಗಿರೋದೇ ಬೇಕಂತ ಏನಿಲ್ಲ, ತುಂಬ ಥರದ ಫ್ರೇಮ್ಸ್ ಸಿಗುತ್ತೆ ನಮಗೆ. ಸ್ಟ್ಯಾಂಡ್ ನಮಗೆ ಯಾವುದು ಕನ್ವೀನಿಯೆಂಟ್ ಆಗಿರುತ್ತೋ ಅದು ನಾವು ತೊಗೋಬೋದು. ನಾನಿಲ್ಲಿ ರೌಂಡಾಗಿರೋದು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ನಾನಿದು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೊಂಡಿದ್ದು. ರಿಂಗಿಗೆ ನಾವಿಲ್ಲಿ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಈ ಥರ 4 ಸೈಡು ಹೋಲ್ ಕೊಟ್ಟಿರ್ತಾರೆ. ಈ 4 ಸೈಡ್ ಹೋಲಿಗೆ ನಾವು ಇದನ್ನು ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಆ 4 ಸೈಡ್ ಇರೋ ಹೋಲಿಗೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅವರು ಸ್ಟಿಕ್ ಕೊಟ್ಟಿರ್ತಾರೆ ಮತ್ತು ನಟ್ ಕೊಟ್ಟಿರ್ತಾರೆ. ನಾವು ಅದನ್ನು ನಟ್ನ ಲೂಸ್ ಮಾಡ್ಕೊಬಿಟ್ಟು ಆ ಹೋಲ್ ಒಳಗಡೆ ನಟ್ನ ಇಟ್ಬಿಟ್ಟು ಸ್ಟಿಕ್ನ ರೊಟೇಟ್ ಮಾಡಬೇಕು. ಯಾವ ಕಡೆ ಟೈಟಾಗಿ ಕೂಡುತ್ತೋ ಆ ಕಡೆ ನಾವು ಫಿಕ್ಸ್ ಮಾಡ್ಕೋಬೇಕು. 4 ಅದೇ ಥರ ಟೈಟಾಗಿ ಫಿಟ್ ಮಾಡಿಕೊಂಡ್ರೆ ಆಯಿತು. ವೀಕ್ಲಿ 1 ವಿಡಿಯೋ ಆದರೂ ಆರಿ ರಿಲೇಟೆಡ್ ವಿಡಿಯೋ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಯಾರಾದರೂ ಕಲಿಯೋರಿದ್ರೂ ಅವರಿಗೆ ಯೂಸ್ ಆಗುತ್ತೆ. ಆರಿ ವರ್ಕ್ ಕಲಿಯೋದಕ್ಕೆ ಫ್ರೇಮ್ ಒಂದಿದ್ದರೆ ಸಾಕು. ಈ ಸ್ಟ್ಯಾಂಡ್ ಇದೆ ನೆಸಸರಿ ಏನೂ ಇಲ್ಲ. ಇದು ಏನಕ್ಕೆ ಬೇಕಂತಂದರೆ, ಮುಂದೆ ಫ್ಯೂಚರಲ್ಲಿ ನಾವು ಆರಿ ವರ್ಕ್ ಬ್ಲೌಸ್ನ ವರ್ಕ್ ಮಾಡೋದಿದ್ರೂ ಸ್ಟ್ಯಾಂಡ್ ಬೇಕಾಗುತ್ತೆ. ಅದರಿಂದ ನಾವು ಮುಂಚೆನೇ ಕಲಿಬೇಕಾದ್ರೂ ತಗೊಂಡ್ರೆ ಯೂಸ್ ಆಗುತ್ತೆ ಅನ್ನೋದಷ್ಟೇ. ಯಾರ ಹತ್ರ ಬಡ್ಜೆಟ್ ಇದೆಯೋ, ನಾವು ಇನ್ವೆಸ್ಟ್ ಮಾಡೋದಕ್ಕಾಗುತ್ತೋ ಅಂತಂದರೆ ಅವ್ರು ಮಾತ್ರ ತಂದ್ಕೊಳ್ಳಿ. ಸ್ಟ್ಯಾಂಡ್ ಕಂಪಲ್ಸರಿ ತಗೋಬೇಕು ಅಂತ ಏನೂ ಇಲ್ಲ. ನಿಮಗೆ ಇನ್ನೂ ಒಂದು ಸ್ವಲ್ಪ ಝೂಮ್ ಹಾಕಿ ತೋರಿಸ್ತೀನಿ, ಹಂಗಾದರೆ ನಿಮಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಲ್ಲ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದೇ ಥರ ರಿಂಗಿಗೆ 4 ಸೈಡು ಇದೇ ಥರ ಸೇಮ್ ಓಲೆ ಇರುತ್ತೆ. ಆ ಓಲಿಗೆ ಇಷ್ಟು ಥರ ಸ್ಟಿಕ್ ಕೊಟ್ಟಿರ್ತಾರಲ್ಲ, ಸ್ಟಿಕ್ಕಿಗೆ ನಟ್ ಕೊಟ್ಟಿರ್ತಾರೆ. ಈ ನಟ್ನ ನಾವು ಲೂಸ್ ಮಾಡ್ಕೋಬೇಕು. ಲೂಸ್ ಮಾಡ್ಕೊಬಿಟ್ಟು ಈ ನಟ್ನ ತೆಗೆದುಬಿಟ್ಟು ಆ ಓಲ್ ಒಳಗಡೆ ಇಟ್ಕೊಂಡು ಈ ಸ್ಟಿಕ್ ಇಟ್ಬಿಟ್ಟು ಟೈಟಾಗಿ ಫಿಕ್ಸ್ ಮಾಡಿಕೊಂಡ್ರೆ ಆಯಿತು. ಫ್ರೇಮೂ ಅಷ್ಟೇ ಚಿಕ್ಕ ಸೈಜ್ ತಗೊಳ್ಳೋದಕ್ಕೆ ಹೋಗಬಾರ್ದು, ದೊಡ್ಡ ಸೈಜೇ ತೊಗೋಬೇಕು. ಯಾಕಂದರೆ ನಾವು ಬ್ಲೌಸ್ ವರ್ಕ್ ಮಾಡೋದಕ್ಕೂ ಯೂಸ್ ಆಗುತ್ತೆ. ತುಂಬ ಚಿಕ್ಕದಾಗಿರುತ್ತೋ ಫ್ರೇಮ್ ತೊಗೊಬಿಟ್ರೆ ಅದು ಏನು ಕಲಿಬೇಕಾದ್ರೆ ಅಷ್ಟೇ ಯೂಸ್ ಆಗುತ್ತೆ, ಮತ್ತು ಮುಂದೆ ಏನು ಯೂಸ್ ಆಗೋದಿಲ್ಲ. ಅದರಿಂದ ಸುಮ್ಮನೆ ವೇಸ್ಟಾಗಿ ಹೋಗ್ಬಿಡುತ್ತೆ.
ಈಗ ಸ್ಟ್ಯಾಂಡ್ನ ಫಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ 4 ಸೈಡು ಇನ್ನೊಂದು ಸ್ವಲ್ಪ ಟೈಟಾಗಿ ಫಿಕ್ಸ್ ಮಾಡ್ಕೊಳ್ಳೋಣ. ರಿಂಗಿಗೆ ಈ ಥರ ನಟ್ ಕೊಟ್ಟಿರ್ತಾರೆ. ನಾವು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಫ್ರೇಮ್ನ ಫಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಸ್ಟ್ಯಾಂಡ್ನ ಯಾವ ಥರ ಫಿಕ್ಸ್ ಮಾಡೋದು ಅಂತ ನೋಡಿದ್ರಿ. ಈಗ ಫ್ರೇಮಿಗೆ ಕ್ಲಾತ್ನ ಯಾವ ಥರ ಫಿಕ್ಸ್ ಮಾಡೋದು ಅಂತ ನೋಡೋಣ. ಫ್ರೇಮಿಗೆ ಅವ್ರು ಕೊಟ್ಟಿರ್ತಾರೆ ಇಲ್ಲಿ ನಟ್ನ. ಇದನ್ನು ಸ್ವಲ್ಪ ಲೂಸ್ ಮಾಡ್ಕೊಬಿಟ್ರೆ ಫ್ರೇಮು ಡಿವೈಡ್ ಆಗುತ್ತೆ. ನಾವು ಆವಾಗ ಕ್ಲಾತ್ನ ಫಿಕ್ಸ್ ಮಾಡಿಕೊಂಡು ಇದನ್ನು ಟೈಟ್ ಮಾಡ್ಕೋಬೇಕು. ನಟ್ನ ಸ್ವಲ್ಪ ಲೂಸ್ ಮಾಡಿದ್ರೆ ಮೇಲಿರೋ ರಿಂಗು ಓಪನ್ ಆಗುತ್ತೆ. ಆ ರಿಂಗ್ನ ಸೈಡಿಗೆ ತೆಗೆದಿಟ್ಬಿಟ್ಟು ಕೆಳಗಡೆ ಇರೋ ರಿಂಗಿಗೆ ನಾವು ಕ್ಲಾತ್ನ ಹಾಕಿ ಮತ್ತು ಮೇಲಿರೋ ರಿಂಗ್ನ ಇಟ್ಟು ಕ್ಲಾತ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಈ ರಿಂಗಿಗೆ ನಾನು ಕಾಟನ್ ಕ್ಲಾತ್ನ ಸುತ್ತಿಟ್ಕೊಂಡಿದ್ದೀನಿ. ಈ ಥರ ಸುತ್ತಿಟ್ಕೊಳ್ಳೋದ್ರಿಂದ ನಾವು ಕ್ಲಾತ್ನ ಹಾಕಿದ್ಮೇಲೆ ಕ್ಲಾತು ಆ ಕಡೆ ಈ ಕಡೆ ಸರ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ. ಫ್ರೇಮಿಗೆ ಟೈಟಾಗಿ ಕೂಡುತ್ತೆ. ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ, ನೀವು ಅದೇ ಥರ ಕ್ಲಾತ್ನ ಒಂದು ಸೈಡಲ್ಲೇ ಹಾಕ್ಕೊಳ್ಳಿ. ಪ್ರಾಕ್ಟೀಸ್ ಮಾಡೋದಕ್ಕೆಲ್ಲ ಕ್ಲಾತ್ನ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಸೈಡಲ್ಲೇ ಹಾಕ್ಕೊಬಿಟ್ಟು ನಾವು ಫ್ರೇಮ್ನ ಫಿಕ್ಸ್ ಮಾಡ್ಕೋಬೇಕು. ಸುಮ್ಮನೆ ವೇಸ್ಟಾಗಿ ಕ್ಲಾತ್ನ ಆ ಕಡೆ ಈ ಕಡೆ ಬಿಟ್ಟು ವೇಸ್ಟ್ ಮಾಡೋದಕ್ಕೆ ಹೋಗಬಾರ್ದು. ಕ್ಲಾತ್ನ ಹಾಕಿದ್ದಾದಮೇಲೆ ರಿಂಗಿಗೆ ಯಾವ ರಿಂಗಿಗೆ ನೆಟ್ ಬಂದಿರುತ್ತೆ ನೋಡ್ರಿ, ಆ ನಟ್ ಬಂದಿರೋ ರಿಂಗನ್ನ ನಾವು ಮೇಲೆ ಇಡಬೇಕು. ಇಟ್ಟು ನಿಧಾನಕ್ಕೆ ಎಲ್ಲದ ಕಡೆ ಪ್ರೆಸ್ ಮಾಡಿಬಿಟ್ಟು ನಾವು ಸ್ವಲ್ಪ ಟೈಟ್ ಮಾಡ್ಕೋಬೇಕು. ಒಂದೇ ಸಲ ಟೈಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆ ಥರ ಮಾಡ್ಕೊಳ್ಳೋದ್ರಿಂದ ಕ್ಲಾತ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಮೇಲ್ಗಡೆ ನಟ್ ಕೊಟ್ಟಿರ್ತಾರಲ್ಲ, ಆ ನಟ್ನ ಸ್ವಲ್ಪ ತಿರುಗಿಸ್ಕೊಂಡು ಟೈಟ್ ಮಾಡ್ಕೊಬಿಟ್ಟು ನಿಧಾನಕ್ಕೆ ಎಲ್ಲ ಕ್ಲಾತ್ನ ಟೈಟಾಗಿ ಎಳ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಥರ ಸ್ಮೂತಾಗಿ ಎಲ್ಲ ಕ್ಲಾತ್ನು ನಾವು ರೌಂಡಾಗಿ ಎಳ್ಕೋಬೇಕು. ಸುಮ್ಮನೆ ನಾವು ಪ್ರಾಕ್ಟೀಸ್ ಮಾಡ್ತಿದ್ದೀವಲ್ಲ ಅಂತಂದು ಯಾವ ಥರ ಅಂದರೆ ಅದೇ ಥರ ರ್ಯಾಶ್ ಆಗಿ ನಾವು ಕ್ಲಾತ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಸ್ಮೂತಾಗಿಯೇ ಫಿಕ್ಸ್ ಮಾಡ್ಕೋಬೇಕು. ನಾವು ಯಾವ ಥರ ಪ್ರಾಕ್ಟೀಸ್ ಮಾಡ್ತೀವೋ ಸ್ಟಾರ್ಟಿಂಗಲ್ಲಿ ಮುಂದೆ ಬ್ಲೌಸ್ ವರ್ಕ್ ಮಾಡ್ಕೋಬೇಕಾದ್ರೂ ಅದೇ ಥರ ಬರುತ್ತೆ. ಕ್ಲಾತ್ನು ಅಷ್ಟೇ ಟಿಪ್ಪಲ್ಲೆಲ್ಲ ಇಟ್ಕೊಂಡು ಟೈಟಾಗಿ ಎಳಿಯೋಕ್ಕೆ ಹೋಗಬಾರ್ದು. ಎಲ್ಲ ಕ್ಲಾತ್ನು ಒಮ್ಮೆ ಕೈಯಲ್ಲಿ ಇಟ್ಕೊಬಿಟ್ಟು ನಿಧಾನಕ್ಕೆ ಎಳ್ಕೋಬೇಕು. ಟೈಟಾಗಿ ಫಿಕ್ಸ್ ಮಾಡ್ಕೋಬೇಕು ಫ್ರೇಮಿಗೆ. ಅದೇ ಥರ ಸ್ವಲ್ಪ ಸ್ವಲ್ಪನೇ ಎಲ್ಲ ಎಳ್ಕೊಬಿಟ್ಟು ಮತ್ತು ಇನ್ನೊಂದು ಸಲ ನಾವು ನಟ್ನ ಟೈಟ್ ಮಾಡ್ಕೊಬಿಟ್ಟು ನಿಧಾನಕ್ಕೆ ರೌಂಡಾಗಿ ಕ್ಲಾತ್ನ ಫ್ರೇಮಿಗೆ ಟೈಟಾಗಿ ಫಿಕ್ಸ್ ಮಾಡ್ಕೋಬೇಕು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆಲ್ಲ ಕ್ಲಿಯರಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನನಗೆ ಇನ್ನೂ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಇಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬೇಗ ರೀಚ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಫ್ರೇಮಿಗೆ ಕ್ಲಾತು ಟೈಟಾಗಿ ಈಗ ಫಿಕ್ಸ್ ಆಗಿದೆ. ನಾವು ಈ ಥರ ಒಡೆದು ನೋಡಿದ್ರೆ ಕ್ಲಾತ್ನ ಮೇಲೆ ಕ್ಲಾತು ಟಕ್ ಟಕ್ ಅಂತ ಸೌಂಡ್ ಬರಬೇಕು. ಹಂಗಾದರೆ ಮಾತ್ರ ಕ್ಲಾತು ಫ್ರೇಮಿಗೆ ಚೆನ್ನಾಗಿ ಫಿಕ್ಸ್ ಆಗಿದೆ ಅಂತ. ಸೌಂಡ್ ಬರಲಿಲ್ಲ ಅಂದರೆ ಲೂಸ್ ಇದ್ದರೆ ನಮಗೆ ವರ್ಕ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಪರ್ಫೆಕ್ಟಾಗಿ ಕ್ಲಾತ್ನ ಯಾವ ಥರ ಫ್ರೇಮಿಗೆ ಫಿಕ್ಸ್ ಮಾಡೋದು ಅಂತ ನೋಡಿದ್ವಿ. ಈಗ ಸ್ಟ್ಯಾಂಡಿಗೆ ಫ್ರೇಮ್ನ ಯಾವ ಥರ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಾವು ಆಗಲೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಟ್ಯಾಂಡು ಎಲ್ಲ ಫಿಕ್ಸ್ ಮಾಡಿಕೊಂಡು, ಆ ಫಿಕ್ಸ್ ಮಾಡ್ಕೊಂಡಿರೋ ಸ್ಟ್ಯಾಂಡಿಗೆ ನಾವು ಕ್ಲಾತ್ ಹಾಕಿರೋ ಫ್ರೇಮ್ನ ಫಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು. ಅದು ನಿಧಾನಕ್ಕೆ ಪ್ರೆಸ್ ಮಾಡಿದಾಗ ಫ್ರೇಮು ಸ್ಟ್ಯಾಂಡಿಗೆ ಫಿಕ್ಸ್ ಆಗುತ್ತೆ. ನೀವು ನೋಡಿಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ಅಲ್ಲಿ ನಟ್ ಕೊಟ್ಟಿರ್ತಾರೆ ಆಲ್ರೆಡಿ, ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ನಿಮಗೆ ಲೂಸ್ ಅನಿಸಿದ್ರೆ ಟೈಟ್ ಮಾಡಿಕೊಂಡು ಫ್ರೇಮ್ನ ಫಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈ ಥರ ಕೊನೆಯಲ್ಲಿ ವೇಸ್ಟ್ ಕ್ಲಾತ್ ಉಳಿದಿರುತ್ತಲ್ಲ, ಈ ಕ್ಲಾತ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟು ನಾವು ಇಲ್ಲಿ
ಪಿನ್ಸ್ನ ಹಾಕ್ಕೋಬೇಕು. ನೋಡೋದಲ್ಲ, ಬೇಸಿಕ್ ಆರಿ ವರ್ಕ್ ಕಲಿಯೋದಕ್ಕೆ ಯಾವ ಥರ ಮೆಟೀರಿಯಲ್ ಬೇಕು, ಫ್ರೇಮಿಗೆ ಕ್ಲಾತ್ನ ಯಾವ ಥರ ಫಿಕ್ಸ್ ಮಾಡಬೇಕು, ಸ್ಟ್ಯಾಂಡಿಗೆ ಫ್ರೇಮ್ ಯಾವ ಥರ ಫಿಕ್ಸ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಚೈನ್ ಸ್ಟಿಚ್ ಹಾಕೋದು ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.